ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಏಪ್ರಿಲ್ 14 ಮೋದಿ ಮತ್ತು ಮೈತ್ರಿ ನಾಯಕರ ವಿಜಯ ಸಂಕಲ್ಪ ಪ್ರಚಾರ ಸಮಾವೇಶ. ಲೋಕಸಭಾ ಚುನಾವಣೆಗೆ ದೇಶಾದ್ಯಂತ ಭರ್ಜರಿ ಪ್ರಚಾರ ಕಾರ್ಯ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸಿ ಅದ್ದೂರಿ ಭಾಷಣ ಮಾಡಿ ಪ್ರಚಾರ ನಡೆಸಿದರು. ಮೋದಿ ಸಮಾವೇಶ ಕಾರ್ಯಕ್ರಮದಲ್ಲಿ ಅಹಿತಕರ ಘಟನೆಯು ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಈ ಬೃಹತ್ ಸಮಾವೇಶದ ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ, ಬಿ.ಎಸ್. ಯಡಿಯೂರಪ್ಪ, ಮಾಜಿ ಉಪಮುಖ್ಯಮಂತ್ರಿ ಆರ್. ಅಶೋಕ, ಅಭ್ಯರ್ಥಿಗಳಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಎಸ್. ಬಾಲರಾಜು, ಪ್ರಜ್ವಲ್ ರೇವಣ್ಣ, ಪ್ರತಾಪ್ ಸಿಂಹ, ಸುಮಲತಾ ಅಂಬರೀಶ್, ಶಾಸಕ ಟಿ.ಎಸ್. ಶ್ರೀವತ್ಸ, ಜಿ.ಟಿ. ದೇವೇಗೌಡ, ಮಾಜಿ ಶಾಸಕರಾದ ಎಸ್.ಎ. ರಾಮದಾಸ್, ಎಲ್. ನಾಗೇಂದ್ರ, ಬಿಜೆಪಿಯ ಗ್ರಾಮಾಂತರದ ಅಧ್ಯಕ್ಷರಾದ ಎಲ್.ಆರ್. ಮಹದೇವಸ್ವಾಮಿ, ರವಿ ಕಾಳಪ್ಪ, ಮಾಜಿ ಸಚಿವರುಗಳಾದ ಸಿ.ಟಿ. ರವಿ, ಎಚ್.ಡಿ. ರೇವಣ್ಣ, ಸಿ.ಎಸ್. ನಿರಂಜನ ಕುಮಾರ್, ಡಾಕ್ಟರ್ ಇಂದ್ರೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ, ಸಾರಾ ಮಹೇಶ್, ಎಂಎಲ್ಸಿ ಸಿ.ಎನ್. ಮಂಜೇಗೌಡ, ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಡೀ ವಿಶ್ವವೇ ಮೆಚ್ಚಿರುವಂತಹ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿವಸಕ್ಕೆ ಬಂದಿರುವಂತಹದ್ದು ನಮಗೆಲ್ಲರೂ ತುಂಬಾ ಹೆಮ್ಮೆ ತರುವಂತಹ ಸಂಗತಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಪ್ರಧಾನಿಗಳಾದಂಥ ಎಸ್. ಟಿ. ದೇವೇಗೌಡರು ಇವತ್ತು ಇಲ್ಲಿ ಬಂದಿರುವಂತಹದ್ದು ಜೆಡಿಎಸ್, ಬಿಜೆಪಿ ಒಂದಾಗಿ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಕರ್ನಾಟಕದ 28 ಮಾಡಿಕೊಂಡಿದ್ದೇವೆ. ಈಗ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಪ್ರಾರ್ಥನೆ ಮಾಡ್ತೇನೆ. ಸಮಯದ ಅಭಾವಕ್ಕೆ ಎಲ್ಲರೂ ಕಂಡ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ ನನ್ನ ಆತ್ಮೀಯ ಬಂಧುಗಳೇ, ಹೆಣ್ಣಮಕ್ಕಳೇ, ತಾಯಿಯರೇ, ಮಾತುಗಳ ಸ್ನೇಹಿತರೆ, ಇವತ್ತು ಇಡೀ ವಿಶ್ವವೇ ಭಾರತ ನರೇಂದ್ರ ಮೋದಿಯವರು ನೋಡ್ತಾ ಗೊತ್ತಿರುವಂತಹ ಸಂಗತಿ. ಅಂತ ಮಹಾನ್ ವ್ಯಕ್ತಿ ಇವತ್ತು ಬೆಂಗಳೂರು ಬಂದು ಮೈಸೂರಿಗೆ ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವ ಒಂದು ಅವಕಾಶ ಕೊಡುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸುತ್ತೇನೆ ಬಂಧುಗಳೇ. ಅದೇ ರೀತಿ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಎಸ್. ಟಿ. ದೇವೇಗೌಡರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹದ್ದು. ಬಿಜೆಪಿ, ಜೆಡಿಎಸ್ ಒಂದಾಗಿ ಒಟ್ಟಾಗಿ ಆಲೋಚನೆಯಂತೆ ಮುಂದೆ ಬರಲು ಕೆಲಸ ಮಾಡುತ್ತೇವೆ ಎನ್ನುವಂತ ಒಂದು ಭರವಸೆಯನ್ನು ಇವು ಕೊಡಕೋಸ್ಕರ ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ. ಬಹುಶಃ ಬರುವಂತಹ ವಿಷಯಗಳಲ್ಲಿ ಈ ಜೆಡಿಎಸ್, ಬಿಜೆಪಿ ಹೊಂದಾಣಿಕೆಯನ್ನು ತರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮೋದಿಯವರ ನೇತೃತ್ವದಲ್ಲಿ ನಾನು ಭರವಸೆ ಪಡೆದು ನಿಮ್ಮೆಲ್ಲರ ಪರವಾಗಿ 28 ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಂದು ನಿಮ್ಮೆಲ್ಲರೂ ಕುರಿತು ಮಾತನಾಡುವುದರಿಂದ ನಾನು ಹೆಚ್ಚು ಮಾತನಾಡಕ್ಕೆ ಇಷ್ಟಪಡುತ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಣ್ಣಗಳ, ಹೆಣ್ಣುಗಳ, ತೋಳುಗಳ, ಎಲ್ಲಗಳ ಜಾತಿ ಮಿಶ್ರಿತ ವ್ಯಕ್ತಿ ಅಧಿಕಾರಕ್ಕೆ ಬರುವುದು ಭ್ರಮೆಗಳಿದ್ದಾರೆ. ನಾನು ಇವತ್ತೇ ಹೇಳ್ತೇನೆ, ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಬರುವುದಾದ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ನೀವು ಎಲ್ಲಿರ್ತೀರ ಅನ್ನೋದಕ್ಕೆ ನಿಮ್ಮ ಅಡ್ರೆಸ್ ಇರೋದಿಲ್ಲ ಅನ್ನೋದು ಗೊತ್ತಿದೆ. ಎಲ್ಲಕ್ಕೂ ಉತ್ತರ ಮೈಸೂರು, ಚಾಮರಾಜನಗರ
ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರ ಇಡೀ ಯುನಿವರ್ಸಿಟಿಯಲ್ಲೇ ನಮಗೆ ಒಂದು ಉತ್ತೇಜನವನ್ನು ಕೊಡುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಸಂದೇಶ, ಭಾಷಣಗಳಿಗೆ ಎಲ್ಲರಿಗೂ ಶಕ್ತಿ ತುಂಬುತ್ತೆ ಮತ್ತು ಬರೋ ವರ್ಷಗಳಲ್ಲಿ ಮಾಡಬೇಕಾದ ಕೆಲಸ ಅವರ ಮೂಲಕ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿ ಕೂಡ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ 133ನೇ ಜಯಂತಿ ಮೈಸೂರಿಗೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೂ ಅವರ ನಿಕಟವಾದ ಸಂಬಂಧ. ಸಂವಿಧಾನ ರಚನೆ ಮಾಡುವ ಸಮಯದಲ್ಲಿ ನಮ್ಮ ಮೈಸೂರಿನ ಪ್ರಜಾಪ್ರತಿನಿಧಿಯ ಸಭೆಯನ್ನು ಉಲ್ಲೇಖಿಸಿ ಲೆಸ್ಲಿ ಮಿಲ್ಲರ್ ವರದಿಯನ್ನು ಕೂಡ ಅವರು ಉಲ್ಲೇಖಿಸಿ ಸಂವಿಧಾನವನ್ನು ರಚಿಸಿದ್ದಾರೆ ಅಂತ ಗೊತ್ತಿರುವ ವಿಷಯ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನ್ನು ಸ್ಮರಿಸುತ್ತಾ ಅವರ ಅಪಾರವಾದ ಕೊಡುಗೆಗಾಗಿ ಒಂದು ಗೌರವವನ್ನು ಸಲ್ಲಿಸುತ್ತಾ ನಮ್ಮ ಕೊಡಗು ಜನಾಂಗದ ಕೂಡ ಉಪಸ್ಥಿತರಿದ್ದರೆ ನಿಮ್ಮ ಹೊಸ ವರ್ಷ ಅಂತ ನಮಗೆ ತಿಳಿದಿದೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ನಿಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಸುಮಾರು ಒಂದು ತಿಂಗಳು ಆಗಿ ಬಂದ ಕ್ಷಣದಿಂದ ಆಗಲೇ ಪ್ರವಾಸದಲ್ಲಿ ಪ್ರಚಾರ ಮಾಡ್ತಾ ಬಂದಿದ್ದೀವಿ. ಎಲ್ಲರೂ ಭೇಟಿ ಮಾಡ್ತಾ ಪರಿಚಯ ಮಾಡ್ತಾ ಬಂದಿದ್ದೀವಿ. ಎಲ್ಲ ಹೋಗಿದ ಕಡೆ ಎಲ್ಲ ಬಹಳ ಉತ್ಸಾಹದಿಂದ ನೀವು ಮಾಡಿಕೊಡುವುದಿಲ್ಲ ಮಾಡಿಕೊಡುತ್ತಿದ್ದೀವಿ. ಅದಕ್ಕಾಗಿ ನನ್ನ ಅಪೂರ್ವವಾದ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ ವಿಶೇಷವಾಗಿ ನನ್ನ ಕಾರ್ಯಕರ್ತ ಸಹೋದರರಿಗೆ ನಮ್ಮ ಪ್ರಧಾನಮಂತ್ರಿಯವರು ಮಾಡಿದ ಕೆಲಸ ಕಳೆದ 10 ವರ್ಷ ನನ್ನ ಕಣ್ಣು ಭಾರತ ಅಭಿವೃದ್ಧಿ ಇರ್ಬೋದು, ನಮ್ಮ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವ ಕೆಲಸ ಇರ್ಬೋದು, ನಮ್ಮ ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು, ಮೈಸೂರಿಗೆ ಒಂದು ದೊಡ್ಡ ಉದಾಹರಣೆ. ಇವೆಲ್ಲರಿಗೂ ಗೊತ್ತಿರೋ ಹಾಗೆ ಯೋಗ ಅಂದರೆ ಆಧುನಿಕ ಯೋಗ ಮೈಸೂರಲ್ಲಿ ಉದ್ಭವವಾಗುತ್ತೆ ಅಂತ ಹೇಳಬೇಕಾಗಿಲ್ಲ. ಈ ಶಿವಾಚಾರ್ಯರು ಮೈಸೂರಲ್ಲೇ ಮಹಾರಾಜ ಅಪ್ಪನಿಯೊಂದಿಗೆ ಯೋಗಾಭ್ಯಾಸವನ್ನು ಶುರು ಮಾಡಿ ಆಧುನಿಕ ಯೋಗ ಇಲ್ಲಿ ಸೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ನಮ್ಮ ಅರಣ್ಯದಲ್ಲಿ ಮುಂದೆ ಬಂದು ಯೋಗಾಭ್ಯಾಸ, ಯೋಗ ದಿನಾಚರಣೆಯನ್ನು ಆಚರಿಸಿ ಯೋಗದ ತಾತ್ವಿಕ ಆಧಾರ ವಿಶ್ವಕ್ಕೆ ಲಾಭ ಆಗುತ್ತೆ ಅಂತ ತಾತ್ವಿಕ ಆಧಾರ ಬಳಸಿದರೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾರತದ ಪಾರಂಪರ್ಯ ಸಂರಕ್ಷಣೆ ಮಾಡುವ ಜೊತೆಗೆ ನಮಗೆ ಬೇಕಾಗಿರುವ ಅಭಿವೃದ್ಧಿ ಕೆಲಸ ಹಾಗೂ ಸೌಲಭ್ಯಗಳನ್ನು ಜಾರಿ ಮಾಡುತ್ತಾರೆ. ಇದೇ ಮೈಸೂರು ನಗರದಲ್ಲಿ 5 ವರ್ಷಗಳ ಹಿಂದೆ ಮೋದಿ ಅವರು ಚುನಾವಣೆ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನಾನು ಅವತ್ತು ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ಆ ಸಮಯದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿದ್ದು ನನ್ನ ಪರ ಮತವನ್ನು ಯಾಚಿಸಿ ಪ್ರಚಾರ ಮಾಡಿ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಇಂದಿನ ಪ್ರಧಾನಮಂತ್ರಿಗಳಾದ ಮೋದಿ. ಅಷ್ಟೇ ಅಲ್ಲ, ಅಂಬರೀಷ್ ಅವರಿದ್ದಂಥ ಕಾಲದಲ್ಲಿ 25 ವರ್ಷ ಕಾಂಗ್ರೆಸ್ಸಲ್ಲಿ ಇದ್ರು. ಆದರೂ ಅಂಬರೀಷ್ ಅವರಿಗೂ ಗೌರವವನ್ನು ಇದೇ ವೇದಿಕೆ ಮೇಲೆ ಸಲ್ಲಿಸಿದವರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರು. ಈ ಕ್ಷಣದಲ್ಲಿ ಅದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಇವತ್ತು ನನಗೊಂದು ಸುವರ್ಣಾವಕಾಶ ಸಿಕ್ಕಿದೆ. ಇದೇ ಮೈಸೂರು ನಗರದಲ್ಲಿ ನಾನು ಮೋದಿಜಿ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ, NDA ಪರವಾಗಿ ನಿಮ್ಮಲ್ಲಿ ಆಶೀರ್ವಾದ ಕೇಳಿಕೊಳ್ಳುವಂಥ ಒಂದು ಸೌಭಾಗ್ಯ, ಒಂದು ಅದೃಷ್ಟ ನನ್ನದಾಗಿದೆ. ತುಂಬ ಹೆಮ್ಮೆಯ ವಿಷಯವಾಗಿದೆ. ಭಾರತ ದೇಶವನ್ನು ಇಂದು ವಿಶ್ವಮಾನ್ಯವಾಗಿ ಪ್ರಗತಿಯ ಒಂದು ಹಾದಿಯಲ್ಲಿ ನಿಲ್ಲಿಸಬೇಕು. ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಅಂತ ಜಪಿಸುತ್ತಾ ಹಗಲಿರುಳು ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸುವ ಪ್ರಧಾನಮಂತ್ರಿ ನಮ್ಮ ಮೋದಿಜಿಯವರು. ಅವರ ಕೊಡುಗೆಯನ್ನು ನಾನು ಏನಂತ ಮಾತನಾಡುವುದು, ಸಮಯಾವಕಾಶವೂ ಇಲ್ಲ. ಅವರು ಅಂದುಕೊಂಡ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ಒಂದು 4-5 ದಿನ ಆಗಿದ್ದು ನಿಂತ್ಕೊಂಡೆ. ಆದರೆ ಅದೆಲ್ಲವೂ ನಿಮ್ಮ ಕಣ್ಮುಂದೆಯೇ ಇದೆ. ಆದರೆ ಇನ್ನು ಮುಂದೆ ಅವರು ಒಂದೇ ಮಾತು ಹೇಳಿದ್ದಾರೆ, ಈ
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.